ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. His body back, and then whatever formalities have to be done. So our government is taking care fully as far as them coming back to India, back to Bangalore very safely. So already, and I've spoken to Santosh and Pallavi also. Honorable Chief Minister has directed, but there will be a lot of tension there, so we can't depend only there. So that's the reason they have already deputed our minister also. Usually Santosh Lad usually goes there. So I think by evening they will leave. By early morning I think they should be here. Regarding that, I will just... ಪಶವಾಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. No strings attached. ಬರಲಿ ಅವರಿಗೆ ಅಧ್ಯಕ್ಷರಿಗೂ ಒಂದು ಹುಟ್ಟಿದಪ್ಪ. ಈ ವಯಸ್ಸಲ್ಲೂ ಸಹ ಈ ಥರ ಚಟುವಟಿಕೆಯಲ್ಲಿದ್ದು ಸಂಗೀತದ ಬಗ್ಗೆ ಆಸಕ್ತಿ ವಹಿಸಿ ನಾನೊಂದಷ್ಟು ಜನರಿಗೆ ಸಂಗೀತದ ಬಗ್ಗೆ ಆಸಕ್ತಿ ತೋರಿಸ್ಬೇಕು ಅನ್ನೋದು ಇದೆಯಲ್ಲ, ಅದು ಎಲ್ರಿಗೂ ಬರೋದಿಲ್ಲ. ಆ ರೀತಿಯ ಸಂಗೀತವನ್ನು ಇಡೀ ನಮ್ಮ ತಾಲೂಕಲ್ಲಂತೂ ಸಂಗೀತ ಮತ್ತು ಕಲೆಯಲ್ಲಿ ಎತ್ತಿದ ಕೈ. ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ ಮೈಸೂರು ಬಿಟ್ಟರೆ ನಮ್ಮ ಸಂಗೀತ ಬೇರೆ ಎಲ್ಲ ಕಲೆಯಲ್ಲೂ ಸಹ ಶಿವಮೊಗ್ಗ ಸಾಗರ ಮಾತ್ರ. ಅದೇ ತುಂಬ ಅದ್ಭುತವಾದಂಥ ಕಲಾವಿದ್ದಾರೆ. ಬಂದೇನೆ 50 ವರ್ಷ ಆಯಿತು. ನನ್ನ ಮ್ಯೂಸಿಕಲ್ ಜರ್ನಿನೇ 50 ವರ್ಷ ಆಗೋಗಿದೆ. ಅಲ್ಲಿಂದ ನಾನು ಬಂದ ಮೇಲೆ ನಾನು ಎಲ್ಲ ಕಡೆ ಇರ್ಬೋದಿತ್ತು, ಬೆಂಗಳೂರಲ್ಲೋ ಮಡ್ರಾಸಲ್ಲೋ ಇರ್ಬೋದಿತ್ತು. ಆದರೆ ನಮ್ಮೂರಲ್ಲೂ ಸಂಗೀತ ಬೆಳೆಸ್ಬೇಕು, ನಮ್ಮ ಪರಿಸರದಲ್ಲಿ ಬೆಳೆಸ್ಬೇಕು. ನಮ್ಮ ಶಿವಮೊಗ್ಗದಲ್ಲಿ ಆಗ ಸೂಕ್ತವಾದಂತಹ ಕಲಾವಿದರು ಇರ್ತಿರಲಿಲ್ಲ. ಬೆಂಗಳೂರಿನ ಬರಬೇಕಾಯಿತು. ಇದನ್ನು ಮನಗೊಂಡು ನಾನು ಶಿವಮೊಗ್ಗದಲ್ಲೇ ನೆಲೆಸಿ ಬೇಕಾದಷ್ಟು ಹುಡುಗರಿಗೆಲ್ಲ ಪಾಠ ಮಾಡಿ, ಉಚಿತವಾಗಿ ಎಲ್ಲ ಪಾಠ ಮಾಡಿ ಅವರಿಗೆಲ್ಲ ನಾನು ಮುಂದಕ್ಕೆಲ್ಲ ಬಂದಿಯಾರ ಹುಡುಗರು. ಸಂಗೀತಗಾರರು ಹಿಂದಿನ ಕಾಲದಲ್ಲಿ ವೈಲಿನ್ ಅಂದರೆ ಲಾಲ್ಗುಡಿ ಅಂದರೆ ವೈಲಿನ್ ಅನ್ನೋ ಥರದಲ್ಲಿತ್ತು. ಒಳ್ಳೆ ವೋಕಲಿಸ್ಟ್ ಕೂಡ ಅವರು ಅವರ 3 ಜನ ಶಿಷ್ಯರು ಅಂದರೆ
HK ವೆಂಕಟರಾಮ್ ಮತ್ತು ಸುಬ್ರಾ ಅವರ ನೇರ ಶಿಷ್ಯರು. ಅವರ ವೆಂಕಟರಾಮ್ ಅವರ ಮಗ ರಘುರಾಮ್ ಅವರು ಸಹ ವಯಲಿನ್ ವಾದಕರು. ಅವರ ಇಡೀ ಫ್ಯಾಮಿಲಿನೇ ವಯಲಿನಿಗಾಗಿ ತೆರೆದಿದೆ ಮತ್ತು ಅವರು ತುಂಬ ಶಿಷ್ಯರನ್ನು ತಯಾರು ಮಾಡಿದ್ದಾರೆ. ತಾಲೂಕಿನಿಂದ ಇವತ್ತಿನ ದಿವಸ ಸಾಗರದ ಈ ಒಂದು ಕೇಂದ್ರದಲ್ಲಿ ಧನಸಹಾಯ ಯೋಜನೆಯಡಿ ಒಂದು ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಇವತ್ತಿನ ದಿವಸ ವಿದ್ವಾನ್ ಧನಸಹಾಯ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳಿಗೆ ಕೊಡುವಂಥ ಧನಸಹಾಯ ಯೋಜನೆಯಡಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಹಮ್ಮಿಕೊಂಡಿದ್ದಾರೆ. ಪ್ರಸ್ತುತ ಅನೇಕ ಕಾರ್ಯಕ್ರಮಗಳನ್ನು ಸುಮಾರು ಶಿವಮೊಗ್ಗದ 35 ಸಂಘ ಸಂಸ್ಥೆಗಳಿಗೆ ನೀಡಿಬಿಟ್ಟು ಬೇರೆ ಬೇರೆ ರೀತಿಯ ನಾಟಕ, ಸಂಗೀತ, ನೃತ್ಯ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಧನಸಹಾಯವನ್ನು ಕೊಡ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ಸಂಕೇತಿ ಸಮಿತಿ ಸಭಾ ಒಂದು ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಿಬಿಟ್ಟು ಶಿವಮೊಗ್ಗದ ಹೊಸಳ್ಳಿಯಿಂದ ಬಂದು ಸಾಗರದ ಒಂದು ಕ್ಷೇತ್ರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ. ಜಮ್ಮು ಕಾಶ್ಮೀರದಲ್ಲ ಆಗಿರ್ತಕ್ಕಂಥ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದನಾ ಕೃತ್ಯವನ್ನು ಕರ್ನಾಟಕದ 7 ಕೋಟಿ ಕನ್ನಡಿಗರು ಇದನ್ನು ನಾವು ಖಂಡಿಸ್ತಾ ಇದ್ದೀರಿ. ಅಲ್ಲಿ ಅಭಿವೃದ್ಧಿ ಬೇಡ ಅಂತೇಳಿ, ಅಭಿವೃದ್ಧಿ ಬೇಡ ಅನ್ನೋದನ್ನು ವಿಶ್ವಕ್ಕೆ ತೋರಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಪಾಪರ್ ಆಗಿರ್ತಕ್ಕಂಥ ಪಾಕಿಸ್ತಾನ ಇವತ್ತು ಈ ಕೃತ್ಯವನ್ನು ಮಾಡಿದೆ. ಅಲ್ಲಿ ವಿಶೇಷವಾಗಿ ಪ್ರವಾಸೋದ್ಯಮದ ಒಂದು ತವರೂರು ಥರ ಅದು ಇಡೀ ಭಾರತಕ್ಕೆ ಒಂದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಥರ ಅಂತ ಹೇಳ್ತಾರೆ. ಅಲ್ಲಿ ಬರೋದ್ರಿಂದ ಕೋಟ್ಯಾಂತರ ರೂಪಾಯಿ ಆ ಭಾಗದ ವಾಸ ಮಾಡ್ತಕ್ಕಂಥ ಜನಗಳಿಗೆ ಅಭಿವೃದ್ಧಿಗೆ ಬಹಳ ಪೂರಕವಾಗಿತ್ತು. ಈಗ ತಾನೇ ನರೇಂದ್ರ ಮೋದಿಯವರು ಅಲ್ಲಿ ಸಾವಿರಾರು ಕೋಟಿ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆಯನ್ನ ಮಾಡಿದ್ರು. ಬಹಳ ಶಾಂತಿಯಿಂದ ಇತ್ತು. ಇದನ್ನ ಸಹಿಸಲಾರದೆ ಇವತ್ತು ಅಲ್ಲಿ ಉಗ್ರಗಾಮಿ, ಪಾಕಿಸ್ತಾನ ಪ್ರೇರಿತ ಉಗ್ರಗಾಮಿಗಳು ಅಲ್ಲಿ ಬಂದಂಥ ಪ್ರವಾಸಿಗರನ್ನು ನಮ್ಮ ಕರ್ನಾಟಕದವರು ಬಹಳ ಜನ ಹೋಗಿದ್ದಾರೆ. ಅಲ್ಲಿ ಅದು ನಮ್ಮ ಕನ್ನಡಿಗರು ಯಾರ್ಯಾರಿಗೆ ಏನೇನು ಸಮಸ್ಯೆ ಆಗಿದೆ ಅಂತ ಹೇಳಿದ್ರು. ಈ ಕೃತ್ಯವನ್ನ ನಾವೆಲ್ಲರೂ ಕೂಡ ಖಂಡಿಸ್ತೀರಿ. ನಾವು ಹಾಳಾಗೋಗಿದ್ದೀವಿ, ನಾವು ನಿರ್ಣಾಮ ಆಗಿದ್ದೀವಿ. ಇನ್ನೊಬ್ರು ಬದುಕೋದನ್ನು ನಮಗೆ ಸಹಿಸ್ಕೊಳಕ್ಕಾಗಲ್ಲ. ಬರೀ ಇಂಥ ಭಯೋತ್ಪಾದಕ ಕೃತ್ಯಗಳನ್ನ ಮಾಡಿ ಅಲ್ಲೊಂದು ಇಲ್ಲೊಂದು ಅಶಾಂತಿಯನ್ನು ತರುವಂತ ಪ್ರಯತ್ನ ಪಾಕಿಸ್ತಾನದಿಂದ ನಡೀತಿದೆ. ಈಗಾಗಲೇ ಸಾಕಷ್ಟು ಬುದ್ಧಿ ಕಲಿಸುವಂತ ಕೆಲಸ ಭಾರತ ಸರ್ಕಾರದಿಂದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಬಹಳ ಸ್ಪಷ್ಟವಾಗಿ ಪಾಕಿಸ್ತಾನ್ ಭಯೋತ್ಪಾದಕರ ಟ್ರೈನಿಂಗ್ ಕ್ಯಾಂಪ್ ಅನ್ನ ಈಗಾಗಲೇ ನಿರ್ಣಾಮ ಮಾಡುವಂಥದ್ದಾಗಿದೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.